ರಾಮಲಿಂಗ ರೆಡ್ಡಿ ಅವರು ಕೂಡ ಈ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯಕ್ಕೆ ಬಿಜೆಪಿ ಮಾಡಿರುವ ಅನ್ಯಾಯದಿಂದ ಈ ರೀತಿ ಆಗ್ತಾ ಇದೆ, ಕೋಪದಲ್ಲಿ ಸಂಸದರು ಹೇಳಿಕೆಯನ್ನ ಕೊಟ್ಟಿರೋದು ಅಂತ ಸಮರ್ಥಿಸಿಕೊಂಡಿದ್ದಾರೆ. ಡಿಕೆ ಸುರೇಶ್ ಹೇಳಿಕೆಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಸಮರ್ಥನೆಯನ್ನು ಮಾಡಿಕೊಂಡಿರುವಂತಹದ್ದು. ಸಚಿವ ಎಂಬಿ ಪಾಟೀಲ್ ನಂತರ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ಸಮರ್ಥಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಸುರೇಶ್ ಅವರು ಆ ರೀತಿ ಯಾಕೆ ಮಾತಾಡ್ತಾರೆ? ದೇಶ ಒಂದೇ ನಮ್ಮದು. ಈ ದೇಶವನ್ನು 560 ರಾಜ್ಯಗಳಿತ್ತು ನಮ್ಮ ದೇಶದಲ್ಲಿ. ಎಷ್ಟು? 560 ಜನ ಸಾಮಂತರುಗಳು, ರಾಜರುಗಳು ಆಳ್ತಾ ಇದ್ದಂಥ ದೇಶ ನಮ್ಮದು. ಈ ದೇಶವನ್ನು ಒಗ್ಗಟ್ಟು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯ ತಂದುಕೊಟ್ಟು ಈ ದೇಶವನ್ನು ಒಗ್ಗಟ್ಟು ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ ಗೃಹ ಮಂತ್ರಿ ಆಗಿದ್ದರು. ಆಗ ಇದೇ ಬಿ ಜೆ ಪಿಯವರ ಪೂರ್ವಜರು ವಿಶ್ವ ಹಿಂದೂ ಪರಿಷತ್ತು ಮತ್ತು ಇನ್ನು RSS ಇವರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವ್ರು ಯಾರೂ ಕೂಡ ಭಾಗವಹಿಸಲಿಲ್ಲಲ್ಲ ಅವಾಗ. ಈಗ ಸುರೇಶ್ ಅವರು ಯಾಕೆ ಆ ಪ್ರಶ್ನೆ ಹೇಳ್ತಾರೆ ಅಂದರೆ, ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಕೋಪದಿಂದ ಆ ರೀತಿ ಹೇಳಿದ್ದಾರೆ ಅಷ್ಟೇ. ಇಡೀ ಅಖಂಡ ಭಾರತ ಒಗ್ಗಟ್ಟಾಗೆ ಇರಬೇಕು, ಆ ಪ್ರಶ್ನೆ ಬೇರೆ. ಆಮೇಲೆ ಆ ಒಗ್ಗಟ್ಟು ಮಾಡಿದ್ದೇ ನಾವು ಭಾರತವನ್ನು.